ಈಗ ಮಾನವನ ಗುರಿ ಎಂದರೆ ಹಣ. ಹಣಕ್ಕಾಗಿ ವಿದ್ಯೆ, ಹಣಕ್ಕಾಗಿ ಅಧಿಕಾರ, ಹಣಕ್ಕಾಗಿ ಕೀರ್ತಿ, ಹಣಕ್ಕಾಗಿ ಉದ್ಯೋಗ, ಹಣಕ್ಕಾಗಿ ಏನು ಬೇಕಾದರೂ ಮಾನವನು ಮಾಡಿಯಾನು. ಎಲ್ಲ ವೃತ್ತಿಗಳು ಹಣವನ್ನೇ ಗುರಿಯನ್ನಾಗಿ ಇಟ್ಟುಕೊಂಡಿರುತ್ತವೆ. ಒಟ್ಟಿನಲ್ಲಿ ಮಾನವನ ಜೀವನವೆಲ್ಲವೂ ಹಣಕ್ಕಾಗಿಯೇ ಎಂದರೂ ತಪ್ಪಾಗದು. ಆದ್ದರಿಂದಲೇ ಹಣವೆಂದರೆ ಹೆಣವು ಬಾಯಿ ಬಿಡುತ್ತೆ ಎಂಬ ಗಾದೆಯು ಹೊರಟಿದೆ. ಈ ಹಣಕ್ಕೆ ಇತಿಮಿತಿ ಯಾವುದು? ಯಾವನಿಗೆ ಎಷ್ಟು ಹಣ ಬೇಕು ಎಂದರೆ ತುಂಬಾ ಬೇಕು, ತುಂಬಾ ಎಂದರೆ ತುಂಬಾ. ಹಣಕ್ಕೆ ಆಕಾಶವೇ ಮಿತಿ. ಎಷ್ಟೇ ಹಣವಿದ್ದರೂ ಯಾರಿಗಾದರೂ ತೃಪ್ತಿ ಇದೆಯೇ? ತೃಪ್ತಿ ಆ ಶಬ್ದವೇ ಅವರಿಗೆ ಗೊತ್ತಿಲ್ಲ. ನಮಗೆ ಸಾಲದು, ಇನ್ನೂ ಹಣ ಬೇಕು, ತುಂಬಾ ಹಣ ಬೇಕು, ಇಷ್ಟೇ ಎಲ್ಲರಿಗೂ ಗೊತ್ತಿರುವುದು. ಈ ಇಷ್ಟೊಂದು ಹಣದಿಂದ ಶಾಂತಿ ಸುಖಗಳನ್ನು ಕೊಂಡುಕೊಳ್ಳಬಹುದೇ? ಖಂಡಿತ ಇಲ್ಲ. ಹಾಗಾಗಿ ಬಿಟ್ಟಿದ್ದರೆ ಶಾಂತಿ ಸುಖಗಳನ್ನು ಕೊಂಡುಕೊಳ್ಳುವುದಕ್ಕೆ ದೇ ಕಾಂಟ್ ಪರ್ಚೇಸ್ ಹ್ಯಾಪಿನೆಸ್ ಬೈ ಮನಿ ಇನ್ ಮಾರ್ಕೆಟ್ಸ್ ಆರ್ ಬಜಾರ್ಸ್. ಇನ್ನು ಕೆಲವು ಶ್ರೀಮಂತರಂತೂ ಕೋಟ್ಯಾಧಿಪತಿಗಳಾಗಿದ್ದರೂ ನಮ್ಮಲ್ಲಿ ಬೇಕಾದಷ್ಟು ಹಣವೇನೋ ಇದೆ, ಆದರೆ ಮನಸ್ಸಿಗೆ ಶಾಂತಿ ಸುಖಗಳು ಮಾತ್ರ ಸ್ವಲ್ಪವೂ ಇಲ್ಲ ಎಂದು ಗೊಣಗಾಡುವುದನ್ನು ನಾವು ಲೋಕದಲ್ಲಿ ಕಾಣುತ್ತೇವಲ್ಲವೇ? ಅಂತೂ ಬರೀ ಹಣದಿಂದ ಶಾಂತಿ ಸುಖಗಳು ದೊರಕುವುದಿಲ್ಲ ಎಂದು ನಮ್ಮೆಲ್ಲರ ಅನುಭವದಲ್ಲಿದೆ ಎಂದು ಸಿದ್ಧವಾಯಿತಲ್ಲವೇ? ನಮಗೆ ಬೇಕಾದದ್ದು ಶಾಂತಿ ಹಾಗೂ ಸುಖಗಳು ಎಂದಾದರೆ ಅದಕ್ಕಾಗಿ ಪ್ರಯತ್ನ ಮಾಡಬೇಕಲ್ಲವೇ? ಜ್ಞಾನದಿಂದ ಶಾಂತಿ, ಜ್ಞಾನದಿಂದಲೇ ಸುಖ ಸಂತೋಷಗಳು. ಸುಖ ಸ್ವರೂಪವನ್ನು ಶಾಂತ ನಿಧಿಯೂ ಆದ ಶ್ರೀಕೃಷ್ಣನು ಶಾಂತಿಗೆ ಸಾಧನವನ್ನು ಗೀತೆಯಲ್ಲಿ ಹೀಗೆ ಸರಳವಾಗಿ ಹೇಳಿದ್ದಾನೆ. ಶ್ರದ್ಧಾವಾನ್ ಲಭ್ಯತೆ ಜ್ಞಾನಂ ತತ್ಪರಃ ಸಂಯತ್ತೇಂದ್ರಿಯ ಜ್ಞಾನಂ ಲಗ್ನ ಪರಾಂ ಶಾಂತಿಂ ಅಚಿರೇನಾದಿ ದಿಗ್ಗಚ್ಚತಿ. ನಮಗೆ ಶಾಂತಿ ಬೇಕೆಂದರೆ, ನಿಜವಾದ ಆನಂದವೇ ಬೇಕೆಂದಾದರೆ ಆತ್ಮಜ್ಞಾನವನ್ನು ಸಂಪಾದಿಸಿಕೊಳ್ಳೋಣವೇ? ಆಧ್ಯಾತ್ಮ ಸಾಧಕರಾಗಿ ಗೀತಾ ಸಂದೇಶವನ್ನು ಮತ್ತೆ ಮತ್ತೆ ಮೆಲುಕು ಹಾಕೋಣವೇ? ಜ್ಞಾನದಿಂದಲೇ ಶಾಂತಿ.